ತಬ್ಸುಮ್ ಅವರೇ ಹಾಗೂ ತಾಲೂಕು ಪಂಚಾಯತಿನ ಇಒಗಳಾದಂಥ ದೀಪಿಕಾ ನಾಯ್ಕರ್ ಅವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಆತ್ಮೀಯರಾದಂಥ ಸಿದ್ಲಿಂಗ್ ನಿರ್ಣಾ ಅವರೇ, ಗ್ರೇಡ್ ಟು ತಹಸೀಲ್ದಾರ್ ಆದಂತ ಗೀತಾ ಹಿರೇಮಠ್ ಅವರೇ, ಪುರಸಭೆಯ ಮುಖ್ಯಾಧಿಕಾರಿಗಳಾದಂಥ ವನಿತಾ ಮೇಡಮ್ ಅವರೇ, ಹಾಗೂ ಈಗಾಗಲೇ ಬಹಳ ಒಳ್ಳೆ ರೀತಿಯಿಂದ ಉಪನ್ಯಾಸ ನೀಡಿದಂತ ಶ್ರೀಮತಿ ಶರಣ ಮೇಡಮ್ ಅವರೇ, ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಎಲ್ಲ ನಮ್ಮ ತಾಲೂಕಿನ ಅಧಿಕಾರಿಗಳೇ, ಹಿರಿಯರೇ, ಯುವ ಸ್ನೇಹಿತರೇ, ವಿಶೇಷವಾಗಿ ಬಂದಂತ ಎಲ್ಲ ನನ್ನ ವಿದ್ಯಾರ್ಥಿನಿಯರೇ ಮತ್ತು ಶಿಕ್ಷಕ ಬಂಧುವರೇ ಮತ್ತು ನಮ್ಮ ಪತ್ರಿಕಾ ಮಾಧ್ಯಮವರೇ, ಈಗಾಗಲೇ ಬಹಳ ಸಮಯ ಆಗಿದೆ. ಎಲ್ಲ ಮಕ್ಕಳಿಗೆ ಕೂಡ ಹಸಿವೆ ಆಗಲಿಕ್ಕೆ ಕಾಣ್ತಾ ಇದೆ. ಅದರಂತೆ ಇವತ್ತಿನ 79ನೆಯ ಸ್ವಾತಂತ್ರ್ಯ ದಿನಾಚರಣೆಯ ನಾವು ಯಾಕೆ ಮಾಡ್ತಾ ಇದ್ದೆವು? 79 ವರ್ಷದ ಹಿಂದ್ಗಡೆ ನಮ್ಮ ಭಾರತ ದೇಶದ ಪರಿಸ್ಥಿತಿ ಏನಿತ್ತು, ಈಗೇನಾಗ್ತಾ ಇದೆ ಎಂಬುದು ನಾವು ಅರ್ಥಕೊಳ್ಬೇಕಾಗಿದೆ. ಇವತ್ತು ನಮ್ಮ ನಾಯಕರುಗಳು, ಹುತಾತ್ಮರು ಇವತ್ತು ನಮಗೆ ಸ್ವಾತಂತ್ರ್ಯ ತೋರಿಸ್ಕೊಡ್ತಿಲ್ಲ ಅಂತಂದ್ರ ನಮ್ಮ ಪರಿಸ್ಥಿತಿ ಏನಿರ್ತಿತ್ತು ಅಂತ ನಾವು ಅರಿವು ಮಾಡ್ಕೊಂಡು ಹೋಗ್ಬೇಕು. ಇವತ್ತು ನಮ್ಮ ಪ್ರಾಣವನ್ನೇ ಕೊಟ್ಟಿ ನಮಗಾಗಿ ಈ ಸ್ವಾತಂತ್ರ್ಯವನ್ನು ದೊರಕಿಸಿಕೊಟ್ಟಂತ ಮಹಾನ್ ನಾಯಕರು ಬಹಳಷ್ಟು ಜನರಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಸುಭಾಷ್ ಚಂದ್ರ ಬೋಸ್ ಇದ್ದಾರೆ, ಮಹಾತ್ಮ ಗಾಂಧೀಜಿಯವರು, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು, ಭಗತ್ ಸಿಂಗ್ ಅವರು, ಸಾವರ್ಕರ್ ಅವರು, ಬಹಳಷ್ಟು ನಾಯಕರು ಗೊತ್ತಾ ನಮ್ಮನ್ನು ಈ ಸ್ವಾತಂತ್ರ್ಯದಲ್ಲಿ ಇವು ತಮ್ಮ ಬಲಿದಾನ ಕೊಟ್ಟು ನಮ್ಮ ಸ್ವಾತಂತ್ರ್ಯ ದೊರಕಿಸಿಕೊಟ್ಟಿದ್ದಾರೆ. ಅದರಂತೆ ಇವತ್ತು ನಾವು ನೋಡಬಹುದು, ಈಗಾಗಲೇ ನಮ್ಮ ಉಪನ್ಯಾಸಕರು ಬಹಳ ಒಳ್ಳೆಯ ರೀತಿಯಿಂದ ಇವತ್ತು ಮಾತನಾಡಿದ್ದಾರೆ. ಇವತ್ತು ದೇಶ ಮುನ್ನಡೆದುಕೊಂಡು ಹೋಗ್ಬೇಕಂತಂದ್ರೆ ನೀವೆಲ್ಲರೂ ಆ ದೇಶದ ಬಗ್ಗೆ ಹೆಮ್ಮೆ ಪಟ್ಟು ನನ್ನ ಆ ರಾಜ್ಯ, ನನ್ನ ಆ ಭಾಷೆ, ನನ್ನ ಈ ಭಾಷೆ, ನಿಂದು ಇದು ರಾಜ್ಯ ಅಂತ ಹೋದಾಗ ನಮ್ಮ ದೇಶ ಮುನ್ನಡೆಯಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲರೂ ಕೂಡ ಭಾರತೀಯರು, ನಾವು ಎಲ್ಲರೂ ಒಂದೇ, ನಾವೆಲ್ಲರೂ ಹಿಂದೂಸ್ತಾನಿಯರು ಅಂದಾಗ ಮಾತ್ರ ಈ ದೇಶ ಮುನ್ನಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇದೆ. ಇವತ್ತು ತಾವೆಲ್ಲ ಕೂಡ ನೋಡ್ತಾ ಇದ್ದೀರಿ, ಇವತ್ತು ಇಡೀ ಭಾರತ ದೇಶವನ್ನು, ಇಡೀ ವಿಶ್ವವನ್ನೇ ತಿರುಗಿ ನೋಡಿದಂತ ಕಾರ್ಯ ಇವತ್ತು ನರೇಂದ್ರ ಮೋದಿಜಿ ಅವರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಒಂದೇ ಕ್ಷೇತ್ರದಲ್ಲಿ ಗೊತ್ತಾ ಇಲ್ಲ, ಎಲ್ಲಾ ಕ್ಷೇತ್ರಗಳಲ್ಲಿ ತಗೊಳ್ಳಿ ಗೊತ್ತಾ. ಇವತ್ತು ಶಿಕ್ಷಣ ಕ್ಷೇತ್ರ ಇರ್ಬೋದು, ವಿಜ್ಞಾನ ಕ್ಷೇತ್ರ ಇರ್ಬೋದು, ಕ್ರೀಡಾ ಕ್ಷೇತ್ರ ಇರ್ಬೋದು, ತಂತ್ರಜ್ಞಾನ ಕ್ಷೇತ್ರ ಇರ್ಬೋದು, ಇವತ್ತೆಲ್ಲ ಕ್ಷೇತ್ರಗಳಲ್ಲಿ ನಾವು ಇವತ್ತು ಮುಂದಡ್ಕೊಂಡು ಹೋಗ್ತಾ ಇದ್ದೇವೆ. ಇಂದಕ್ಕ
ಯಾವಾಗ ಒಲಿಂಪಿಕ್ ನಡೀತಾ ಇತ್ತು ಅವಾಗ ನಾವು ನಮ್ಮ ಭಾರತ ದೇಶ ಒಂದು ಕಂಚಿನ ಪದಕನೂ ಕೂಡ ಪಡಿತಾ ಇದ್ದಿಲ್ಲ. ಆದರೆ ಇವತ್ತು ತಾವು ನೋಡಬಹುದು ಅನೇಕ ಪದಕಗಳನ್ನು ಇವತ್ತು ನಮ್ಮ ಭಾರತ ದೇಶಕ್ಕ ನಮ್ಮ ಕ್ರೀಡಾಪಟುಗಳು ತಗೊಂಡು ಬರ್ತಾ ಇದ್ದಾರೆ. ಇವತ್ತು ಶಿಕ್ಷಣ ಕ್ಷೇತ್ರದಾಗ ನೋಡ್ರಿ ಬಹಳಷ್ಟು ಮೀಲುಗೈ ನಾವು ಸಾಧಿಸ್ತಾ ಇದ್ದೀವಿ. ಇವತ್ತು ಅಮೆರಿಕ ಅಂತ ದೇಶದಲ್ಲಿ ಇವತ್ತು ಬಹಳಷ್ಟು ಸೈಂಟಿಸ್ಟ್ ಇರ್ಬೋದು, ಅನೇಕ ಒಳ್ಳೆ ಒಳ್ಳೆ ಹುದ್ದೆಯಲ್ಲಿ ನಮ್ಮ ಭಾರತೀಯರಿದ್ದಾರೆ. ಇಡೀ ವಿಶ್ವದಲ್ಲೇ ತಗೊಳ್ಳಿ, ಯಾವುದೇ ಒಂದು ರಾಷ್ಟ್ರ ಇಲ್ಲ ನಮ್ಮ ಭಾರತೀಯರು ಇಲ್ಲ ಅಂತ. ಎಲ್ಲಾ ರಾಷ್ಟ್ರಗಳಲ್ಲಿ ನಮ್ಮ ಭಾರತೀಯರು ಮುಂಚೂಣಿಯಲ್ಲಿದ್ದಾರೆ. ಅದಕ್ಕಾಗಿ ನಾನೆಲ್ಲ ನನ್ನ ವಿದ್ಯಾರ್ಥಿಗಳಿಗೆ ಹೇಳೋದಿಷ್ಟೇ, ತಾವು ಒಳ್ಳೆ ಶಿಕ್ಷಣ ಪಡ್ಕೊಳ್ಳಿ, ಒಳ್ಳೆ ವಿದ್ಯಾಭ್ಯಾಸ ಮಾಡಿದಾಗ ಮಾತ್ರ ಇವತ್ತ ನಾವು ಮುಂದೆ ಹೋಗ್ಲಕ್ಕ ಸಾಧ್ಯ ಆಗ್ತದ. ನಾವಲ್ಲೇ ಅಲ್ಲ, ನಮ್ಮ ರಾಜ್ಯ, ನಮ್ಮ ತಾಲೂಕ, ನಮ್ಮ ರಾಷ್ಟ್ರ ನಾವು ಮುನ್ನಡೆಸ್ಕೊಂಡು ಹೋಗ್ಬೋದು ಇವತ್ತ. ಅದಕ್ಕಾಗಿ ಹಿಂದಿಕ ನಮಗೇನು ನಮಗೆ ಸ್ವಾತಂತ್ರ್ಯ ದೊರಕಿಸ್ಕೊಡ್ಸಂತ ನಾಯಕರು ಇವತ್ತೊಂದು ಮಾತು ಹೇಳ್ತಾ ಇದ್ರು. ಸುಭಾಷ್ ಚಂದ್ರ ಬೋಸ್ ಅವರು ನಮಗೆ ಯಾವ ಸ್ವಾತಂತ್ರ್ಯ ಸಿಕ್ಕಿದ್ದಿಲ್ಲ. आप मुझे खून दो मैं आपको आजादी देता हूं. ಯಾಕಂತಂದ್ರೆ ನಾವೆಲ್ಲರೂ ಒಗ್ಗೂಡಿ ಇವತ್ತು ಅವರಿಗೆ ಕೈ ಬಲಪಡಿಸ್ತೀರ ಅಂತಂದ್ರೆ ಇವತ್ತು ಸ್ವಾತಂತ್ರ್ಯ ನಮಗೆ ಸಿಗ್ತಾ ಇರ್ತಿಲ್ಲ. ಅದ್ರ ಹಾಗೆ ಅನೇಕ ಮಹಾತ್ಮರು ಬಹಳಷ್ಟು ಕೂಡ ಇವತ್ತ ತ್ಯಾಗ ಬಲಿದಾನ ಮಾಡಿ ಇವತ್ತು ನಾವೆಲ್ಲರೂ ಕೂಡ ಸ್ವತಂತ್ರವಾಗಿ ಬದುಕಲಿಕ್ಕೆ ಸಾಧ್ಯ ಆಗಿದೆ. ಅದರಂತೆ ಇವತ್ತು ನಮ್ಮ ಹುಮ್ನಾಬಾದ್ ನಲ್ಲೂ ಕೂಡ ಒಳ್ಳೆ ಅಭಿವೃದ್ಧಿ ಕಾರ್ಯಗಳನ್ನು ಕೂಡ ನಡೀತಾ ಇದೆ. ಗೊತ್ತಾ, ನಾವು ಮನೆಯನ್ನು ಕೂಡ ನೋಡಬಹುದು. ಏನು ಹುಮ್ನಾಬಾದ್ ನಲ್ಲಿ ನಮ್ಮ ಉಸ್ತುವಾರಿ ಸಚಿವ ಅಂತ ಈಶ್ವರ್ ಖಂಡ್ರೆ ಅವರು ಉದ್ಘಾಟನೆ ಮಾಡಿದಂತ ಅಮೃತ್ ಯೋಜನೆ, ನಾನು ಯಾಕೆ ಹೇಳ್ತೀನಿ ಪದೇ ಪದೇ ಅಂತಂದ್ರೆ, ಇವತ್ತ ತಾಲೂಕಾ ಅಭಿವೃದ್ಧಿ ಆಗ್ಬೇಕು, ಪಟ್ಟಣ ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ ಮೂಲಭೂತ ಸೌಕರ್ಯ ಬಹಳ ಮಹತ್ವದ ಇದೆ. ಸಾಮಾಜಿಕವಾಗಿ ಜನರು ಕೇಳೋದೇನು, ಒಂದು ಕುಡಿಯೋದು ನೀರು, ಒಂದು ಒಳ್ಳೆಯ ರಸ್ತೆ, ಚರಂಡಿ ಸೌಲಭ್ಯಗಳಿರಬೇಕು ಮತ್ತು ಕರೆಂಟ್ ಒಳ್ಳೆ ಕೊಡಬೇಕು, ದೀಪ ಇರಬೇಕು ಅಂತ. ಇವತ್ತು ಆ ಒಂದು ಅನುಗುಣವಾಗಿ ಇವತ್ತು ಹುಮ್ನಾಬಾದ್ ಪಟ್ಟಣ, ಚುಡುಗುಪ್ಪ ಪಟ್ಟಣ ಮತ್ತು ಹಳಕೇಡ್ ಪಟ್ಟಣದಲ್ಲಿ ನಾವು ಸುಮಾರು 165 ಕೋಟಿ ರೂಪಾಯಿಯಲ್ಲಿ ಕೆಲಸ ಇವತ್ತು ಪ್ರಾರಂಭವಾಗಿದೆ. ಯಾಕಂತಂದ್ರೆ 150 ಕೋಟಿ ರೂಪಾಯಿ ಒಂದು ತಾಲೂಕದಲ್ಲಿ ಅನುದಾನ ತಂದು ಮಾಡಬೇಕಂತಂದ್ರೆ ಸಣ್ಣ ಮಾತಿಲ್ಲ. ಇವತ್ತು ನಾವು ಹುಮ್ನಾಬಾದ್ ನೋಡ್ಬೋದು, ಎಲ್ಲ ಕಡೆ ರಸ್ತೆಗಳು ಇವತ್ತು ರಾಮಚಂದ್ರ ವೀರಪ್ಪ ಚೌಕ್ಲಿಂದ ನಾವು ಕೆಳಗಡೆ ಕೆಬಿ ವರೆಗೆ 4 ಲೈನ್ ಒಳ್ಳೆ ರಸ್ತೆ ಆಗಿದೆ. ದುಮ್ಸೂರ್ಲಿಂದ ನಮ್ಮ ರಾಮಚಂದ್ರ ವೀರಪ್ಪ ಚೌಕ್ ಹತ್ರ ಇವತ್ತೇನು ಹಿಂದಿನ ನಮ್ಮ ಸಂಸರಾದಂತ ಭಗವಂತ ಕುಬರ ಒಂದು ಪ್ರಯತ್ನದಿಂದ ಇವತ್ತು ಆ ರಸ್ತೆ ಆಗಿದೆ. ಬಹಳಷ್ಟು ದಿನಗಳಿಂದ ಏನ್ ನ್ಯಾಷನಲ್ ಹೈವೇ ಆಗಿದ ಮೇಲೆ ಬಹಳಷ್ಟು ಆಕ್ಸಿಡೆಂಟ್ ಆಗ್ತಾ ಇದ್ದು. ಎಲ್ಲಿ ಅಂತಂದ್ರೆ ನಮ್ಮ NH ಮತ್ತೆ ನಮ್ಮ ಹುಮ್ನಾಬಾದ್ನಿಂದ ಸಂಪರ್ಕ ಆಗ್ತಂತ ರಸ್ತೆ ಇದೆ. ಅವಾಗ ನನ್ಗಳ ಗಮನಕ್ಕೆ ತಂದಾಗ ನಾನು ಅವಾಗ ನಮ್ಮ ಸಂಸದರಾದಂತ ಭಗವಂತ ಕುಬವರಿಗೆ ಮನವರಿಕೆ ಮಾಡ್ಕೊಂಡೆ, ಸರಿ ಬಹಳಷ್ಟು ಆಕ್ಸಿಡೆಂಟ್ ಆಗಿ ಪ್ರಾಣ ಕಳ್ಕೊತಾ ಇದ್ದಾರ, ಇಲ್ಲೊಂದು ಬ್ರಿಡ್ಜ್ ಆಗ್ಬೇಕು ಅಂದಾಗ ಅವ್ರು ಸ್ಪಂದನೆ ಮಾಡಿ
ಸರ್ಕಾರ ಮೇಲೆ ಒತ್ತಡ ಹೇರಿ ಸುಮಾರು 50 ಕೋಟಿ ರೂಪಾಯಿಯಲ್ಲಿ ಇವತ್ತು ಆ ಕೆಲಸನೂ ಕೂಡ ನಡೀತಾ ಇದೆ. ಇವತ್ತು ನಾವು ನೋಡ್ಬೋದು, ಬೀದರ್ನಿಂದ ಹುಮ್ನಾಬಾದ್ ವರೆಗೆ ರಾಷ್ಟ್ರೀಯ ಹೆದ್ದಾರಿ ಆಗಿತ್ತು. ಆದ್ರೆ ನಾವು ಬೀದರ್ ಮೊದಲು ಹೋಗ್ಬೇಕಂತಂದ್ರೆ 1.5-2 ತಾಸು ಆಗ್ತಿತ್ತು. ಇವತ್ತ ಅವರ ಒಂದು ಪ್ರಯತ್ನದಿಂದ ಸುಮಾರು 350 ಕೋಟಿ ರೂಪಾಯಿದಲ್ಲಿ ಬೀದರ್ನಿಂದ ಹುಮ್ನಾಬಾದ್ ರಸ್ತೆಯೂ ಕೂಡ ಇವತ್ತು ಪೂರ್ವ ಪ್ರಮಾಣದಲ್ಲಿ ಆಗಿದೆ. ಇವತ್ತ ನಾವು ಬೀದರ್ಗೆ ಇವತ್ತು ಹೋಗ್ಬೇಕು ಅಂತಂದ್ರೆ 40-50 ನಿಮಿಷದಾಗ ನಾವು ಇವತ್ತು ಹೋಗ್ತಾ ಇದ್ದೇವೆ. ಇವತ್ತೆಲ್ಲ ಹಳ್ಳಿಗಳಲ್ಲಿ ಇವತ್ತು ಚಿಡುಗುಪ್ಪ ಪಟ್ಟಣದಲ್ಲಿ ಇರ್ಬೋದು, ಎಲ್ಲ ಹಳ್ಳಿಗಳಲ್ಲಿ ಇವತ್ತು ಹಳಿಕೇಡಿ ಇರ್ಬೋದು, ಘಾಟ್ಪುರ ಇರ್ಬೋದು, ತುಗುಳ್ಗುಂಡಿ ಇರ್ಬೋದು, ರಾಜೇಶ್ವರಿ ಇರ್ಬೋದು, ಎಲ್ಲ ಕಡೆ ಇವತ್ತು ಅಭಿವೃದ್ಧಿ ಕಾರ್ಯಗಳನ್ನು ನಾವು ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಸುಮಾರು 6-7 ಕೋಟಿದಲ್ಲಿ ಇವತ್ತು ನಾವು ಘಾಟ್ಪುರದಲ್ಲಿ 4 ಲೈನ್ ರಸ್ತೆ ಇಟ್ಟಿದ್ದೆವು, ತುಗುಳ್ಗುಂಡಿದಲ್ಲಿ ಇಟ್ಟಿದ್ದೆವು. ಈಗಾಗಲೇ ನಮ್ಮ ಹಳಿಕೇಡಿನಲ್ಲೂ ಕೂಡ ನಮ್ಮ PWD ಡಿಪಾರ್ಟ್ಮೆಂಟ್ನಿಂದ ಕೆಲಸ ಪ್ರಾರಂಭ ಆಗ್ತಾ ಇದೆ. ಎಲ್ಲ ಹಳ್ಳಿಗಳಲ್ಲಿ ಕೂಡ ಇವತ್ತು ರಸ್ತೆ ಇರ್ಬೋದು, ಕುಡಿಯುವ ನೀರಿಂದ ಇರ್ಬೋದು, ಡ್ರೈನೇಜ್ ಇರ್ಬೋದು, ಬೀದಿ ದೀಪಗಳಿರ್ಬೋದು, ಅವೆಲ್ಲವೂ ಕೂಡ ನಾವು ಗಮನದಾಗ ಇಟ್ಕೊಂಡು ಇವತ್ತು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದರಂತೆ ಈ ವರ್ಷ ಒಳ್ಳೆ ಕೂಡ ಮಳೆ ಆಗಿದೆ. ರೈತರ ಮುಖದಲ್ಲಿ ಒಳ್ಳೆ ನಗು ಕಾಣ್ತಾ ಇದೆ. ಗೊತ್ತಾ, ಈ ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವತ್ತ ರೈತ ಅಂದ್ರೆ ಅನ್ನ ಕೂಡ ಅನ್ನದಾತ. ಇವತ್ತು ಅವನು ನಕ್ಕೋತಾ ಇದ್ದಾರೆ, ನಾವೆಲ್ಲರೂ ಕೂಡ ನಕ್ಬೇಕಾಗ್ತದೆ. ಇವತ್ತು ಈ ವರ್ಷ ಒಳ್ಳೆ ಬೆಳೆಗಳು ಕೂಡ ಇದೆ. ಆ ಭಗವಂತ ಹಿಂಗೆ ಪ್ರತಿ ವರ್ಷ ರೈತರಿಗೆ ಒಳ್ಳೆ ಬೆಳೆ ಕೊಟ್ಟು ಒಳ್ಳೆ ಸಂಪಾದನೆ ಕೊಳ್ಳುವಂತ ಭಗವಂತರನ್ನ ಪ್ರಾರ್ಥನೆ ಮಾಡೋಣ. ಮತ್ತೆ ಹುಮ್ನಾಬಾದ್ ಮತಕ್ಷೇತ್ರದಲ್ಲಿ ಇನ್ನೊಂದು ಹೇಳಕ್ ಇಚ್ಛೆ ಪಡ್ತೀನಿ. ನಮ್ಮ ಬಿಯೋರಿಗೆ ಪದೇ ಪದೇ ಹೇಳ್ತೀನಿ ನಾನು, ನಮ್ಮ ಒಂದು ಧ್ಯೇಯ ಏನಂತಂದ್ರೆ, ಒಂದು ಮೊದಲ ಶಿಕ್ಷಣ, ಒಂದು ಆರೋಗ್ಯ. ನಾವು ಇವೆರಡನ್ನು ಒಳ್ಳೆ ರೀತಿಯಿಂದ ಕೊಟ್ಟಿವಿ ಅಂತಂದ್ರೆ ಜನರು ಬೇರೆ ಯಾವುದು ಹೆಚ್ಚಿಗೆ ಕೇಳಕ್ ಹೋಗಲ್ಲ. ಯಾಕಂದ್ರೆ ನಾವು ಒಳ್ಳೆ ಶಿಕ್ಷಣ ಕೊಟ್ರಿ ಅಂತಂದ್ರೆ ತಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಕ ಇದು ಪಡೆದು ಇವತ್ತು ಒಳ್ಳೆ ಒಳ್ಳೆ ಹುದ್ದೆಗೆ ಹೋಗ್ತಾರೆ. ಅದು ಕೀರ್ತಿ ನಮ್ಮ ತಾಲೂಕಿಗೂ ಕೂಡ ಬರ್ತದೆ, ಎಲ್ಲರಿಗೂ ಕೂಡ ಬರ್ತದೆ. ಆರೋಗ್ಯ ಒಂದು ದೃಷ್ಟಿಯಿಂದ ಬಹಳಷ್ಟು ಕಡೆ ತಾವು ನೋಡ್ಬೋದು, ಬಡ ಜನರು ಇರ್ತಾರ, ಅವರಿಗೆ ಒಳ್ಳೆ ಆಸ್ಪತ್ರೆಗೆ ಹೋಗಿ ಒಳ್ಳೆ ಟ್ರೀಟ್ಮೆಂಟ್ ತಗೊಳಕ್ ಆಗಲ್ಲ. ಯಾವುದೋ ಒಂದು ಕಾರ್ಪೊರೇಟ್ ಹಾಸ್ಪಿಟಲ್ಗೆ ಹೋಗಿ ಅವ್ರು ಸುಮ್ಮನೆ ಅಡ್ಮಿಷನ್ ಒಳಗೆ ನಮ್ಗೆ ಈ ಕಾಯಿಲೆ ಇದೆ ನೀವು ನೋಡ್ರಿ ಅಂತಂದ್ರೆ 1 ಲಕ್ಷ ರೂಪಾಯಿ ಡಿಪಾಸಿಟ್ ಮಾಡಂತ ಈ ಪರಿಸ್ಥಿತಿ ಇದೆ. ಆದ ಕಾರಣ ನಾವು ಏನ್ ಸರ್ಕಾರದಿಂದ ಸೌಲಭ್ಯಗಳು ಸಿಗ್ತಾ ಇದೆ, ಇವತ್ತು ನಮ್ಮ ಸರ್ಕಾರ ಕೂಡ ಎಲ್ಲ ಸೌಲಭ್ಯಗಳು ಕೊಡ್ತಾ ಇದೆ. ಆದ್ರೆ ಮಾಡತಂತ ಇಚ್ಛಾಶಕ್ತಿ ನಮ್ಮ ಅಧಿಕಾರಿಗಳಿಗೆ ಬೇಕಿತ್ತು. ಇವತ್ತ ಜನರು ನಮಗೊಂದು ಅವಕಾಶ ಕೊಟ್ಟಿರ್ತಾರೆ. ಆ ಅವಕಾಶದ ಅನುಗುಣವಾಗಿ ಆ ಜನರ ಬೇಡಿಕೆಗಳನ್ನು ನಾವು ಸ್ಪಂದನೆ ಮಾಡಿ ಕೆಲಸ ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ಅದಕ್ಕಾಗಿ ನಾನು ಹೇಳೋದಿಷ್ಟೇ, ಎಲ್ಲ ನಮ್ಮ ಇಲಾಖೆ ಅಧಿಕಾರಿಗಳು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತೀನಿ, ಇನ್ನೂ ಹೆಚ್ಚಿನ ಶ್ರಮ ವಹಿಸಿ ನಮ್ಮ ತಾಲೂಕಿಗೆ ಒಳ್ಳೆ ಕೀರ್ತಿ ಬರಬೇಕಂತ ತಾವು ಇನ್ನ ಹಾರ್ಡ್ ವರ್ಕ್ ಮಾಡ್ಬೇಕಂತ ಈ ವೇದಿಕೆ ಮುಖಾಂತರ ತಮಗ ಸೂಚನೆ ಕೊಡ್ತಾ ಇದ್ದೀನಿ. ಅದರ ಹಾಗೆ ಹುಮ್ನಾಬಾದ್ನಲ್ಲಿ ಕ್ಷೇತ್ರದಲ್ಲಿ ಇನ್ನೇನೇನು ಅಭಿವೃದ್ಧಿ ಕೆಲಸಗಳಾಗಬೇಕು, ತಾವು ಅಧಿಕಾರಿಗಳು ಇವತ್ತ ಏನ್ ಸಮಸ್ಯೆಗಳಿದೆ ತಾವು ಮಾಹಿತಿ ಕೊಡಿ, ಅವೆಲ್ಲವೂ ಕೂಡ ಮಾಡಿಕೊಡೋಣ ಅಂತ ಹೇಳಿ, ಮತ್ತೆಲ್ಲ ನಮ್ಮ ವಿದ್ಯಾರ್ಥಿಗಳು ಇನ್ನ ಅವರವರ ಒಂದು ಶಾಲೆಯ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಇದೆ. ಅವ್ರು ಅದೇ ಹೇಳ್ತಾರೆ, ಇವ್ರು ಯಾವಾಗ ಭಾಷಣ ಮಾಡ್ತಾರೆ.
ಕರೆಕ್ಟ್ ಅದಲ್ಲ? ಅದಕ್ಕಾಗಿ ಇವತ್ತಿನ ಈ ಒಂದು ಸ್ವಾತಂತ್ರ್ಯೋತ್ಸವದ ತಮ್ಗೆಲ್ಲರಿಗೂ ಕೂಡ ಇನ್ನೊಮ್ಮೆ ಶುಭಾಶಯ ಹೇಳಿ ನಂದು ಎರಡು ಮಾತು ಮುಗಿಸ್ತೀನಿ. ಧನ್ಯವಾದಗಳು.